ಅಪ್ಪ ದೇವರೇ, ಕುಣ್ದು ಕುಣ್ದು ನನ್ನ ಸೊಂಟ ಬೆನ್ನೆಲ್ಲ ಬಿದ್ದೋತು ಅಂತೀನಿ. ಏನೊಂದು ಇದು ಮಾಡ್ತಾರೆ ಏನೋ. ನಮ್ಮ ಪಲ್ಲವಿ ಅಂತ ಅದೇ, ಏನು ಹುಟ್ಟುಬಿಡ್ತೇನೋ ನನ್ನ ಮಗಳು ಅಂತ. ಒಂದು ಚೂರು ಹಂಗಾರೆ ಒಳಗೆ ಬರೋಣ, ನಮಗೇನಾರು ಕೆಲಸ ಹೆಚ್ಚೋದೇನೋ ನೋಡೋಣ. ಏನಿಲ್ಲ, ಇದೇ ಸೈ ರಾಜಕೀಯ ಗಂಡನ ಕಂಡಳು, ಅತ್ತೆ ಕಂಡಳು, ಮಾವನ ಕಂಡಳು. ಅದು ಗಂಡು ಏನು ಅದು ಕೊಟ್ಟರು ಸಾಲದು, ಇದು ಇಕ್ಕಿದ್ರು ಸಾಲದು. ನಾನು ಬಂದಲ್ಲಿಂದ ನೋಡ್ತಿದ್ದೀನಿ, ಜೊತೆಗೆ ಕುತ್ಕೊಂಡು ಮಾತಾಡೋದಪ್ಪ. ಅದು ಯಾವ ಥರನೇನು ಒಲ್ಲಾದರೂ ಮಾಡ್ತದೆ ಚೆನ್ನಾಗಿ ಬಗ್ಗಿ. ಇಲ್ಲಿ ನಾನು ಕಾಣ್ತದಲ್ಲ, ಏನು ಗತಿ ಸಾಯಿದೆ. ಈ ಪಮ್ಮಸನೂ ಸಾಕು, ಇದು ಸಾಕು. ಅದಕ್ಕೆ ಹೇಳಿದೆ ಮನೆ ಗಂಡಸಿಗೆ ಅವಾಗಲೇ ಒಳ್ಳೆ ಎಲ್ಲ ಮಾಡಲಿ ಮಾಡೋಣ ಅಂತ. ಒಳ್ಳೆ ಇಲ್ಲಿ ಚಂದೇನು ಮಾಡ್ಕೊಂಡಾರೆ. ಸೌಜನ್ಯರು ಬಂದಿದ್ರು, ಎಂಥಾರು ಒಂಚೂರು ಮುರ್ಕೈ ಸಂದಿಗೆ ಆತಿತ್ತೇನ. ನಮ್ಮ ಪವನದು ಒಂದೊಂಥರ. ಎಲ್ಲರ ಕಡೆಯಿಂದ ನಂಗೆ ಒಂದು ಸುಖ ಇಲ್ಲಪ್ಪ. ಹ್ಞೂ ಮಾರ, ಎಂಥದ್ದು ಶ್ರೀಮಂತ ಅಂತಪ್ಪ ಎಲ್ಲ ಮಾಡ್ತಾ ಇದ್ದಾರೆ. ನಡೆಯಲ್ಲ ಜಗಳಿಲ್ಲ, ಏನು ಯಾವ ಥರ ಬೇಕೋ ಎಲ್ಲ ಇದು ಮಾಡ್ಕೊತಾ ಇದ್ದಾರೆ. ಹಂಗೆ ಅವರಿಗೆಲ್ಲ ಸಪ್ಲೈ ಕೊಟ್ಟು ಕೊಟ್ಟು ಸಾಕಾತು ಅಂತೀನಿ. ಮನೆ ಗಂಡಸು ನೋಡ್ಬೇಕು ಅಲ್ಲಿ, ಏನು 18 ವರ್ಷದ ಹುಡುಗ ಆಗಿದೆ. ಅಳಿಯನ ಮುಂದೆ ಮಾಡೋದು ಒಂಥರ ಮನಸ್ಸಿಗೆ ಬೇಜಾರಾಗ್ತದ್ರಿ. ಯಾರೀಗ ಪೂರ್ವಿತ್ತು ಬರ್ತೀನಿ ಅಂದಿತ್ತು, ಅದು ಎಂತ ಮಾಡ್ತದೆ ಏನೋ ಯಾರೂ ಇಲ್ಲ. ಊರು ಮನೆಯವರೆಲ್ಲ ಹೆಂಗೆ ಎಷ್ಟು ಸಲೀಸ್ ಬರ್ತಾರಂತ ಸೀತರ್ಕಾಗ ಹೇಳಿನಿ, ಪಾರ್ವತರ್ಕಾಗ ಹೇಳಿನಿ, ಇಲ್ಲ ಬತ್ತಿಕ್ಕಿಲ್ಲ. ಇನ್ನು ಯಾರ್ಯಾರಿಗೆಲ್ಲ ಹೇಳ್ಯಾರ ಎಲ್ಲ ಅವ್ರದ್ದೇ ಅಪ್ಪ. ನಂಗೆ ನೆಂಟ ಭಾವ ಏನೋ ಮಾತಾಡ್ಕಿತ ಅದಾರೆ ಅಂತ ಕಾಣ್ತದೆ. ನಿನ್ನೆ ಫೋನಲ್ಲಿ ನಿಂತ್ಕೊಂಡು ಅಜ್ಜಿಗೆ ಅಂತ ಮಾತಾಡ್ತಿದ್ರು. ನಾನು ಹೋದ ಕೂಡಲೇ ಅಲ್ಲೇ ಬೇರೆ ಅಡ್ಡ ಮಾತಾಡಿದ್ರಪ್ಪ. ಏನೇನೊಂದು ಕಿಸಮ್ಕುಳಿ ಮಾಡ್ತಾ ಇದ್ದಾರೋ ನಂಗೆ ಗೊತ್ತಿಲ್ಲ. ಇಷ್ಟೆಲ್ಲ ಮಾಡೋರು ಅವ್ರ ಮನೇಲೇ ಮಾಡೋಕ್ಕತ್ತಿರಲ್ಲ. ಬುದ್ಧಿವಂತಿಕೆ ನೋಡಿ ಹೆಂಗದೆ ಅಂತ. ಹೊಳೆ ದಾಟಕ್ಕಾಗಲ್ಲ ಅನ್ನೋದೊಂದು ಹೇಳೆ, ಏನು ಬೇರೆ ದಾರಿ ಇರಲ್ಲ. ಮಕ್ಕಳು ಮರಿ ಸಾಕೋದು ಸುಲಭ ಎಂತಕ್ಕೆ. ಮಗಳನ್ನೊಂದು ಮದುವೆ ಮಾಡಿಕೊಟ್ಟೆ, ಅದು ಪೂರ್ತಿ ಗಂಡ ಅತ್ತೆ ಅವ್ರ ಕಡೆನೇ ಆಯ್ತು. ಮಗಗೊಂದು ಮದುವೆ ಮಾಡಿದೆ, ಅವ ಪೂರ್ತಿ ಹೆಂಡ್ತಿ ತವ್ರ ಮನೆ ಆ ಕಡೆನೇ ಆಯ್ತು. ಅಲ್ಲಿದ್ರೆ ಇಂಥ ಒಂದು ದೊಡ್ಡ ಇದನ್ನು ಮನೇಲಿ ಇಟ್ಕೊಂಡು ಅವ ಬರದೆ ಅಲ್ಲಿ ಕೂತ್ಕೋತಿದ್ನ. ಅವನು ಬರೋನಲ್ಲ, ಹೆಂಡ್ತಿನೂ ಬರೋಕ್ಕೆ ಬಿಡಮಲ್ಲ. ಎಂತಾರು ಹಾಕ್ಕೊಳ್ಳಿ, ಅಂದ ಕೆಲಸನ ಮಾಡ್ತಾ ಹಾಕಿದ್ದೀನಿ. ಏನಾರು ಮಾಡ್ಕೊಳ್ಳಿ, ಯಾರನ್ನು ಕರೆಯಲ್ಲ ಅಂತಾನೆ ಸಮಾಚಾರ ಕರೆಯೋ ಥರ ಕಾಣ್ತದೆ. ಕರ್ಕೊಂಡ್ಲಿ. ಅಲ್ಲ ಅಮ್ಮ, ಅದು ಎಂತ ಮಾಡ್ತಿದ್ದೀಯ ಮಾರತಿ? ಎಷ್ಟು ಹೊತ್ತಿಗೆ ನೋಡಿದ್ರೆ ಏನಾರು ಒಂದು ಕೆಲಸ ಮಾಡ್ತಿರ್ತೀಯಪ್ಪ. ಅದು ಏನು ಕೆಲಸ ಇರ್ತದೆ ಏನೋ. ನಿಜವಾಗ್ಲೂ ನಾ ಕರೆದಿದ್ದು ಕೇಳಿಸಿರ್ಲ ನಿಂಗೆ? ಅಷ್ಟು ರೀತಿ ಕರಿತಿದ್ದೀನಿ. ಅಪ್ಪನೂ ಒಂದ್ಸರಿ ಕರೆದಿರ್ಬೇಕು. ಪಲ್ಲವಿ ಅಂತಕ್ಕ ಕರಿತಾ ಇದೆಯಲ್ಲ ಅಂತ ಹೇಳ್ದಂಗೆ ಆತಿತ್ತು. ಕೇಳಿಸಿದ್ರು ಕೇಳಿಸ್ತಾ ಇದ್ದಂಗೆ ಇದ್ದೀಯಲ್ಲ. ಯಾಕೆ ಹಿಂಗೆ ಮಾಡ್ತೀಯೇನ ಮಾರತಿ? ಹೆಂಗದೆ ಹೊಡ್ತಾ ಎಂಥ ಕೆಲಸ ಮಾಡ್ತಿರ್ತೀಯ ಅಂತ. ಇರ್ಬೇಕು ಹಿಂಗಿದ ಮಕ್ಕಳು. ಏನು ಹೇಳಲ್ಲ, ಸುಮ್ಮನೆ ಇರ್ತೀನಿ ನೋಡೋಣ. ಅಮ್ಮ ಈಗಲೂ ಕರೆದಿದ್ದು ಕೇಳಿಸ್ತಾನೆ ಮಾರತಿ? ಯಾಕೆ ಹಿಂಗೆ ಮಾಡ್ತೀಯೇನ? ಇದಕ್ಕೆ ಹೇಳಿದ್ದು ನಾ ಬರಲ್ಲ, ಅಲ್ಲೇ ಇರ್ತೀನಿ ಅಂತ. ಎಂತಕ್ಕೆ ಬರ್ಬೇಕು ಈ ಚಂದಕ್ಕೆ? ಪಲ್ಲವಿ, ನಿಂಗೆ ಸರಿಯಾಗಿ ನಾನು ಮಾತಾಡಿದ್ರೆ ಈಗ ಮನಸ್ಸಿಗೆ ಸುಮ್ಮನೆ ಬೇಜಾರಾಗ್ತದೆ. ಬೇಡ ಅಂತ ತಡ್ಕೊಂಡು ಸುಮ್ಮನೆ ಇದ್ದೀನಿ. ನಾ ಮಾಡೋ ಕೆಲಸ ನಿಂಗೆ ಕಣ್ಣಿಗೆ ಕಾಣೋದೇ ಇಲ್ಲ ಅಲ್ಲ. ಎಂತ ಮಾಡ್ತಿದ್ದೀನ ಅಂತೀಯ? ಹೋಗ್ಲಿ ಬಿಡು, ಎಲ್ಲ ಹೇಳ್ತಕ್ಕವ್ರಲ್ಲ. ಎಂತಕ್ಕೆ ನಾನು ಕರೆದಿದ್ದೆ ಅಂತಕ್ಕೆ? ಎಂತಕ್ಕಿಲ್ಲ ಮಾರತಿ, ಒಂಚೂರು ಸೀರೆ ನರ್ಗಿ ಹಿಡಿತೀಯೇನೋ ಅಂತ ಕರೆದೆ. ಎಷ್ಟು ಗೋಳಾತು ಗೊತ್ತಾ ಸೀರೆ ಉಟ್ಕೊಳಕ್ಕೆ. ನಿಂಗೆ ಗೊತ್ತಿಲ್ಲ ನಮ್ಮ ಎಲ್ಲ ಅಮ್ಮಂದರು ಈ ಟೈಮಲ್ಲಿ ಹೆಣ್ಮಕ್ಳಿಗೆ ಸೀರೆ ಉಟ್ಕೊಳಕ್ಕೆ ಆಗ್ತದ ಇಲ್ಲ ಅಂಥೇಳಿ ಹೋಗಿ ಅವರೇ ಉಡಿಸ್ತಾರೆ ಗೊತ್ತಾ. ನಮ್ಮನೇಲಿ ಅಲ್ಲೇ ಅತ್ತೆ ಆದರೂ ಅಷ್ಟೇ, ಮೊನ್ನೆ ಬರೋಷ್ಟೊತ್ತಿಗೆ ಅವರೇ ಸೀರೆ ಉಡಿಸಿದ್ದಪ್ಪ. ನೀನೇ ನೋಡ್ದಲ್ಲ. ಹಂಗಾರೆ ನಿಂಗೆ ಅಷ್ಟು ಕಾಳಜಿ ಇಲ್ಲ ನಮ್ಮ ಮಗಳ ಮೇಲೆ. ನಂಗೆ ಗೊತ್ತಪ್ಪ, ಸೀರೆ ಉಡಿಸ್ಬೇಕು ಮಾಡಬೇಕು ಅನ್ನೋದೆಲ್ಲ ಇತ್ತು. ನಾನೇ ಬಂದು ಉಡಿಸ್ಬೇಕು ಅಂತಲೇ ಅಲ್ಲೆಲ್ಲ ಸಮ ಮಾಡಿ ಇಟ್ಟಿದ್ದೆ. ಅಷ್ಟು ಬೇಗ ನಿಂಗೆ ಉಟ್ಕೊಳಕ್ಕೆ ಹೇಳಿದ್ಯಾರ? ನನ್ನ ಹತ್ರ ಒಂದು ಸ್ವಲ್ಪ ಕೇಂಡ ಸೀರೆ ಉಟ್ಕೊಂಡ್ಲ ಏನು ಮಾಡಲಿ ಅಂತ. ಹೋಗಿ ಉಟ್ಕೊಂಡಿಯಾ? ನಂಗೇನು ಸಪ್ನ ಕಟ್ಟದ ಇಷ್ಟು ಬೇಗ ಸೀರೆ ಉಡ್ತೀಯ ಅಂತ?
ಇಲ್ಲಿ ಒಳಗಿನ ಕೆಲಸ ಎಲ್ಲ ಮುಗಿಸಿ ಹಂಗಾರೆ ಹೋಗೋಣ ಅಂತಾನೆ ಮಾಡಿದ್ದೆ. ಉಟ್ಕೊಂಡು ಆಗ್ಯದಲ್ಲ, ನನಗೆ ಉಟ್ಕೊಂಡಿಯಲ್ಲ. ಯಾವುದೊಂದಕ್ಕೂ ನೋಡಿದ್ರು ನನ್ನತ್ತೆ. ಈಗ ನನ್ನಾಗೆ ಪೂರ್ತಿ ಅವರೇ ಬೊಡ್ಡು ಬಳಿಯೋದು ಬೇಡ. ಅಲ್ಲಿ ಮಗನ ಕಡೆಯಿಂದ ಗಂಡನ ಕಡೆಯಿಂದ ಕೆಲಸ ಮಾಡಿಕೊಡ್ತಾನೆ ಇರ್ತಾರೆ. ಹಂಗೆ ಪುರ್ಸೊತ್ತು ಇರ್ತದೆ, ಒಂದು ಸೀರೆನ ಉಡಿಸ್ತಾರೆ, ಎಂಥದ್ದು ಮಾಡ್ತಾರೆ. ನಂಗೆ ಹಂಗಲ್ಲ. ಅಯ್ಯೋ ಅಮ್ಮ, ಮರತಿ ತಪ್ಪಾತು. ಅತ್ತೆ ಸುದ್ದಿ ಹೇಳಬಾರ್ದಿತ್ತು. ನಾನು ಒಬ್ಬಳು ಹಂಗಿದ್ದವಳೆ. ಗೊತ್ತಿದ್ದು ಅದೇ ಕೆಲಸ ಮಾಡ್ತೀನಿ. ಹೋಗಲಿ ಬಿಡು. ಅಲ್ಲ ಅಮ್ಮ, ನೀ ಹೇಳ್ತೀಯಲ್ಲ ಕೆಲಸ ಅಂತ, ಎಂಥ ಕೆಲಸ ಅಮ್ಮ ಇವತ್ತು? ಬೆಳಗಿನ ತಿಂಡಿ ಹೊರಗಡೆಯಿಂದ ತರಿಸ್ತಾ ಇದ್ದಾರಪ್ಪ, ಹಿಂಗೆ ಹೆವಿ ಆಗ್ತದೆ ಅಂತಾನೆ. ಮಧ್ಯಾಹ್ನದ ಊಟ ಅಡುಗೆ ಮಾಡೋದೇನಿಲ್ಲ, ಅದು ಹೊರಗಡೆಯಿಂದ. ನನಗೆ ಬಡಿಸೋ ತಿಂಡಿನೂ ಕೂಡ ಹೊರಗಡೆಯಿಂದನೇ ತರಿಸ್ತಾ ಇದ್ದಾರೆ. ಮತ್ತು ನಿಂಗೆ ಎಂಥ ಕೆಲಸ ಅಮ್ಮ? ಇದಕ್ಕಿಂತ ಕಡಿಮೆ ಕೆಲಸ ಹೆಂಗಿರಕ್ಕೆ ಸಾಧ್ಯ? ಏನಪ್ಪ ಕೆಲಸ ಮಾಡ್ತಿದ್ದೀನಿ ಅಂತೀಯ. ಇಲ್ಲ ಮಾರತೆ, ತೂಗು ಹಾಸಿಗೆ ಮುಳುಗಿದ್ದೆ ಇಲ್ಲಿ. ಪಲ್ಲವಿ, ನಿಂಗೆ ಯಾವಾಗ ಗೊತ್ತಾಗದೆ ಹಂಗಾರೆ? ತಿಂಡಿ ಅಡುಗೆ ಒಂದು ಇಲ್ಲ ಅಂದ್ಬಿಟ್ರೆ ಬೇರೆ ಏನು ಕೆಲಸ ಇರೋದೇ ಇಲ್ಲ ಅಂತ ಲೆಕ್ಕನ? ಬೆಳಗ್ಗೆ ಎದ್ಮೇಲೆ ಒಂದು 16 ಸರಿ ಆತೇನು ಕಾಪಿ ಕಾಸ್ಕೊಂಡು ಹೋಗಿದ್ದು. ಕಾಪಿ, ಟೀ ಏನಾರಿ ಟೀ. ಅಲ್ಲಿ ಅದಕ್ಕೆ ಸಪ್ಲೈ ಮಾಡೋದತ್ತು. ಇಲ್ಲಿ ತೊಳೆಯೋದು ಬಳಿಯೋದು ಎಲ್ಲ ಇರಲ್ಲ. ಏನಪ್ಪ ನೀನು ಹಾಗೆ ಮಾಡ್ತೀಯ. ಹೋಗ್ಲಿ ಬಿಡು. ಈಗ ಎಂತ ಸೀರೆ ಅಂತ ಸಮ್ ಮಾಡ್ಬೇಕಾ ನರ್ಗಿಗಿರ್ಗೆ? ಬೇಡ ಬಿಡು, ನಾನು ಉಟ್ಕೊಂಡೆ. ಇವರೇ ಬಂದು ನರ್ಗಿ ಹಿಡಿದ್ರು ಅಲ್ಲಿ. ಆತು ಉಟ್ಕೊಂಡಾತು. ನೀನು ಹೋಗಿ ರೆಡಿಯಾಗಿ ಹೋಗೋ. ಇಲ್ಲಪ್ಪ, ನಾ ರೆಡಿ ಪಡಿ ಅಂತ ಆಗಲ್ಲ. ಹುಚ್ಚು ಅಂದರೆ ಯಾರು ಮನೇಲಿ ಇದಕ್ಕೆ ಮತ್ತೊಂದು ಹೊಸ ಸೀರೆ ಎಲ್ಲ ಈ ಮಳೆಗಾಲದಲ್ಲಿ ಉಟ್ಕೊಂತ ಕೂರಲ್ಲ ನಾನು. ಇದು ಯಾರು ಬಂದ್ರ? ಇಲ್ಲ ಇನ್ನೂ ಯಾರು ಬರಲ್ಲ ಅಮ್ಮ. ಪಾಪಣ್ಣಣ್ಣ ಎಲ್ಲ ಬಂದಾಗ ಒಂಚೂರು ಚೆನ್ನಾಗಿ ಮಾತಾಡ್ಸು ಮಾರತಿ. ಮಾತಾಡಿಸ್ತೇ ಇರಬೇಡ ಆತ. ನೀನು ಮಾತಾಡಿಸ್ತೇ ಇದ್ದರೆ ಇವರೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ, ಇವ್ರಿಗೆ ಬೇಜಾರಾಗ್ತದೆ. ನಂಗೆ ಬಂದು ಏನಾದ್ರು ಹೇಳ್ತಾರೆ. ಈ ಟೈಮಲ್ಲಿ ನಾನು ಕರೆದಾಗ ಅವ್ರು ಬರದೇ ಇದ್ರೆ ನಂಗೆ ಅದು ಇದಾಗ್ತದೆ ಕಣೆ. ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಡಮ್ಮ. ಇವ್ರ ಮನಸ್ಸಿಗೆ ಮಾತ್ರ ಏನೂ ಬೇಜಾರಾಗಬಾರ್ದು ನೋಡಿ ಇವತ್ತು. ಮತ್ತು ಅತ್ತೆ ಮಾವ ಎಲ್ಲ ಬರ್ತಾರಲ್ಲ, ಅವರನ್ನು ಎಲ್ಲ ಚೆನ್ನಾಗಿ ಮಾತಾಡ್ಸತ್ತ. ಇವರು ರಮ್ಯಕ್ಕಗೆ ಬರೋಕ್ಕೆ ಹೇಳಿನಿ ಅಂತಿದ್ರು. ಬರ್ತಾರೋ ಎಂತ ಮಾಡ್ತಾರೋ. ಅವರನ್ನು ಮಾತ್ರ ಚೆನ್ನಾಗಿ ಮಾತಾಡ್ಸ್ಬೇಕತ್ತ ಅಮ್ಮ. ಅಲ್ಲ, ಎಲ್ಲ ನಿನ್ನ ಹತ್ರ ಭಾಷೆ ಕಲಿಯೋ ಕಾಲ ಬಂದು ಹೋತಲ್ಲ ಮಾರತಿ. ಮನೆಗೆ ಬಂದು ಮನುಷ್ಯರನ್ನ ಹೆಂಗೆ ಮಾತಾಡ್ಸ್ಬೇಕು ಅಂತ ಗೊತ್ತಿಲ್ಲ ನನಗೆ. ಅದನ್ನು ನಿನ್ನ ಹತ್ರ ಹೇಳ್ಸ್ಕಿಬೇಕಾ? ಸುಮ್ಮನೆ ಹೇಳಿದೆ ಕಣಮ್ಮ, ಮಾತಿಗೆ ಒಂಚೂರು ನೆನಪು ಮಾಡ್ತೀಯ ಅಷ್ಟೇ. ನೀ ಯಾಕೆ ಇವತ್ತು ನನ್ನ ಮೇಲೆ ಇಷ್ಟು ಸಿಟ್ಟು ಮಾಡ್ತಿದ್ದೀಯಾ? ಎಂತ ಆತು ಹೇಳು? ಎಂತ ಸಿಟ್ಟಿ ಅಂತ ಮಾಡ್ಕೊಂಡೆ ಮಾರತಿ ನಾನೀಗ? ಇರೋ ಮಾತು ಹೇಳದ್ನಪ್ಪ. ನಾ ಏನು ಹೇಳಿದ್ರು ನಿಂಗೆ ಹಾಗೆ ಕಾಣ್ತದೆ. ಸಿಟ್ಟು ಮಾಡೇನೆ, ಜಗಳ ಮಾಡೇನೆ ಈ ಥರ. ನೀವು ಏನು ಬೇಕಾದ್ರೆ ಹೇಳ್ಬೋದು. ನಾ ಅದಕ್ಕೇನು ಹೇಳಂಗಿಲ್ಲ. ಬೇಡ ಬಿಡು, ಮನೇಲಿ ಒಂದು ಕಾರ್ಯ ಮಾಡ್ಕೊಂಡು ನಾ ಹಿಂಗಿನ್ ಮಾಡ್ತಿರೋದಲ್ಲ. ಎಂತ ಅಂದ್ಲಟ್ಟು ಕುಡಿಯೋಕ್ಕೆ ಅಂತಾರೆ ಕೊಡ್ಲಾ? ನಂಗೆ ಬೇಡ. ಇವ್ರಿಗೆ ಒಂದು ಲೋಟ ಕಾಫಿ ಕೊಡೆಯಮ್ಮ. ಅಭ್ಯಾಸ ಅವರಿಗೆ ಮನೇಲಿರ್ತ. ಚೂರೇ ಕೊಟ್ಟರು ಸಾಕು. ಚೂರೇ ಒಂದು ಸ್ವಲ್ಪ ಹೊತ್ತಿಗೆ ಕುಡಿತಾನೆ ಇರಬೇಕು. ಅತ್ತೆ ಅವ್ರು ಯಾವಾಗ ಕೇಳಿದ್ರು ಕಾಫಿ ಕಾಸು ಕೊಡ್ತಾನೆ ಇರ್ತಾರೆ ಮನೆಯಲ್ಲಿ. ನೋಡಲ್ಲಿ ಮಾತು ಅತ್ತೆ ಏನೋ ಪ್ರಪಂಚಕ್ಕಿಲ್ಲಿದ ಅತ್ತೆ ಕಂಡಳಿ ಇದೇ ಸಯ್ಯೋ. ಕೊಡ್ತೀನಿ ನೋಡಿ ಮಾರತ್ತೆ. ಅಲ್ಲೇ ಅದೇ ಪ್ಲಾಸ್ಟಿಗೆ ಹಾಕಿ ಊಟ ಟೇಬಲ್ ಮೇಲೆ ಇಟ್ಟೀನಿ. ಅಲ್ಲೇ ಬಗ್ಸ್ಕೊಟ್ರೆ ಸಯ್ಯ. ಬಗ್ಸ್ಕೊಡ್ತೀನಿ, ತಗೊಂಡೋಗಿ ಕೊಡ್ಬೋದು. ಹೇಳಿ. ಓ ಗುಂಡಪ್ಪಣ್ಣ ಪಾಪಣ್ಣ ಬಂದ್ರೆ ನಾನು ನಿಮ್ಮದೇ ಹಾದಿ ನೋಡ್ತಿದ್ದೆ. ಅದೇನದು ಇಷ್ಟು ತಡಗೆ ಬಂದಿದ್ದು? ಇಲ್ಲಿ ಎಲ್ಲ ಇದು ಮಾಡೋಕ್ಕಂತ ಸಮ್ ಮಾಡಿ ಇಟ್ಕೊಂಡಾರೆ. ಯಾವುದೊಂದು ಹೇಳಿದ್ರೆ ತಡೀರಿ ಪಾಪಣ್ಣನ ಬರಲಿ, ತಡೀರಿ ಗುಂಡಪ್ಪ ಬರಲಿ ಅನ್ನೋದು. ಬಲ್ಲಿ ಕೊಡೆ ಅಲ್ಲೇ ಇಡಿ. ಇಲ್ಲಿ ಯಾರೇನು ತಗೊಂಡು ಹೋಗಲ್ಲ. ನೀ ಈಚೆಗೆ ಬಲ್ಲಿ. ನಾ ಬೇಕಾದ್ರೆ ತೆಗೆದು ಆಚೆಗಲ್ಲಿ ಕೊಟ್ಟಿಗೆ ಆಟದಲ್ಲಿ ಇಡ್ತೀನಿ. ಹೋಗೋಷ್ಟೊತ್ತಿಗೆ ಕೊಡ್ತೀನಿ. ಬಲ್ಲಿ ಒಳಗೆ ಬಲ್ಲಿ. ನಿಮ್ಮ ಒಳಗಿಗೊಂದು ಮಾಡೋಕ್ಕೆ ಬೇರೆ ಉದ್ದೇಗಿಲ್ಲ ಮಾರ. ಇದನ್ನೇ ಮಾಡೋದು ಯಾವಾಗಲೂ ನಮಗೆ. ಮತ್ತು ಮನೆ ಬದಿ ಒಂಚೂರು ಕೆಲಸ ಅಂತ ಹೇಳಿ ತಡ ಆಯ್ತು. ಅದು ಹೊಡಿಬಾರ್ದು. ಮಳೆ ಇವತ್ತು ಈ ಥರ ಹೊಡಿಯೋಕ್ಕೆ ಶುರುವಾಗ್ಯದಪ್ಪ. ನಿನ್ನೆ ಎಲ್ಲ ಗನಾಗಿ ಹೊಳೋಯ್ತು. ಪಲ್ಲವಿ ಹೇಳ, ಹಿಂಗೆ ಹಾದಿ ಬದಿ ಎಂತಕ್ಕೆ ಬಂದು ನಿಂತ್ಕೋತೀರಿ ನೋಡೋಣ. ಅಚ್ಚಿಗೆ ಕುತ್ಕೋಬಾರ್ದಾ? ಇಲ್ಲಿಗೆ ಎಂತಕ್ಕೆ ಬರೋಕ್ಕೆ ಹೋದೆ ನೀನು? ಇದು ಪಾಪಣ್ಣ ಗುಂಡಪ್ಪಣ್ಣ ಬಂದಾರೆ. ಒಂಚೂರು ಕಾಪಿ ಎಂಥವ್ರು ಒಂಚೂರು ತಿಂಡಿನೂ ತಗೊಳ್ಳಿ. ಕಾಪಿ ಗನಾಗಿ ಮಾಡಿ ಕಾಸ್ಬೇಕು ಸ್ವಲ್ಪ.
ಘನಾಗ ಅಂದ್ರೆ ಅದು ಹೆಂಗೆ ನಂಗೆ ಗೊತ್ತಿಲ್ಲ ಮಾರ. ಬೆಳಿಗ್ಗೆ ಕೊಟ್ಟಿದ್ನಲ್ಲ ಕುಡ್ದಿರಲ್ಲ, ಅಲ್ಲೇ ಫ್ಲಾಸ್ಕಲ್ಲೇ ಅದೇ ತಿಂಡಿ ಒಂದು ಎಂತಕ್ಕಿಗೆ ಒಬ್ರಿಗೆ ಕೊಟ್ಟರೆ ಎಲ್ಲರಿಗೂ ಕೊಡ್ಬೇಕಾಗ್ತದೆ. ಕಾಪಿ ಕೊಟ್ಟರೆ ಸಾಕು ಅಂತ ಮಾಡೇನಪ್ಪ, ಇನ್ನೇನ. ಆ ಫ್ಲಾಸ್ಕಲ್ಲಿ ಇದ್ದ ಕಾಪಿ ಎಲ್ಲ ಬೇಡ. ಆ ಒಂಥರ ಜಂಬ್ ಬತ್ತಿರ್ತದೆ ಕಡಿಕೆ, ಅದು ಖಾಲಿ ಆತೇನ. ನಾನೇ ಬಗ್ಸಿ ಕುಡ್ದೀನಿ ಅವಾಗ. ಬೇರೆ ಕಾಪಿ ಘನ ಮಾಡಿ ಎಮ್ಮೆ ಹಾಲು ಹಾಕಿ ಕಾಪಿ ಮಾಡು. ಎಲ್ಲರಿಗೂ ಒಂದೊಂದು ಲೋಟ ತಾಪ, ಇಬ್ಬರಿಗೆ ಅಂದರೆ ಅವರಿಬ್ಬರಿಗೆ ಅಂತ ತರಬೇಡ. ಕೆಲಸ ಸುಮಾರು ಅದೇ. ಈಗ ಎಷ್ಟೊತ್ತಿಗೆ ಮುಗೀತದೆ ಏನೋ, ಇವ್ರಿಗೊಬ್ರಿಗೆ ಹೇಳಿದ ಮಾತು ಕೇಳಲ್ಲ. ಈಗ ಮತ್ತೆ ಕಾಪಿ ಕಾಸ್ಬೇಕಾ? ಹಿಂಗೆ ಎಷ್ಟೊತ್ತಿಗೆ ಒಂದಲ್ಲ ಒಂದು ಎಂಥವ್ರು ಮಾಡ್ತಿರ್ತೀನಿ. ಕಡೆಗೆ ಬಂದ್ಕೊಂಡು ಎಂಥ ಕೆಲಸ ಮಾಡಿದೆ, ಅಡುಗೆ ಹೆರ್ಗಿಂದು, ಊಟ ಹೆರ್ಗಿಂದು, ಬಸ್ರಿಗೆ ಇಕ್ಕೋದು ಹೆರ್ಗಿಂದ ಮಾಡ್ತಾನಿದ್ದೆ. ನಿಂಗೆ ಎಂಥ ಕೆಲಸ ಅಂತಾರೆ. ಎಂತ ಮಾಡಿದೆ? ಇವೆಲ್ಲ ಕಣ್ಣಿಗೆ ಕಾಣ್ತಾವನ? ಅಮ್ಮ, ನಾ ಹೇಳಿದ್ಕೆ ಹೇಳ್ತಿದ್ದೀಯ, ತಪ್ಪಾತು ಅಂತ ಹೇಳಿದ್ನಲ್ಲೇ ಮಾರತಿ. ನನಗೂ ಒಂಚೂರು ಕಾಫಿ ಬೇಕಮ್ಮ, ಒಂಚೂರು ಬೇಗ ಕಾಸೆ.